ಮೆಗಾ ಟ್ವಿಸ್ಟ್ ಒಂದು ಈಗ ಶುರುವಾಗ್ತಾ ಇದೆ. ಅದುವೇ ದೇವ್ ಮತ್ತೆ ಪವಿತ್ರ ರಿಸೆಪ್ಷನ್ ಕಾರ್ಯಕ್ರಮ. ಆ ಅವಸರದಲ್ಲಿ ದೇವ್ ಮದುವೆಯಾಗಿ ಮನೆಗೆ ಸಹ ಕರ್ಕೊಬಂದಾಗತ್ತೆ. ಅದು ಪವಿತ್ರನ. ಆದ್ರೆ ಮನೆಯವರಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಬಟ್ ಬೇರೆ ವಿಧಿ ಇಲ್ಲ ಅಂತ ಸುಮ್ಮನಾಗಿದ್ದಾರೆ ದೇವ್ ಅವರ ತಾಯಿ. ಬಟ್ ಈಗ ರಿಸೆಪ್ಷನ್ ಅನ್ನ ಮಾಡಬೇಕು ಅಂತ ಮುಂದಾಗಿದ್ದಾರೆ ತಾಯಿ. ತಾಯಿ ನಿರ್ಧಾರ ತೆಗೆದುಕೊಂಡ್ರೆ ಅದು ಅಂತಿಮವಾಗಿರುತ್ತೆ. ದೇವ್ ಆಗ್ಲಿ ಯಾರೇ ಆಗ್ಲಿ ಮಾತನಾಡೋದ್ರ ಪ್ರಯೋಜನ ಇಲ್ಲ, ಯಾಕಂದ್ರೆ ದೇವ್ ಕೂಡ ತಾಯಿಗೆ ಹೆದರುವಂತದ್ದು. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಪವಿತ್ರ ಮತ್ತೆ ದೇವ್ ರಿಸೆಪ್ಷನ್ ನಡೀತಾ ಇದೆ. ಬಟ್ ಇಲ್ಲಿ ಪವಿತ್ರ ಮನೆಯವರು ಕುಟುಂಬಸ್ಥರು ಯಾರು ಸಹ ಭಾಗಿಯಾಗುವುದಿಲ್ವಂತೆ, ಮತ್ತೆ ಅವ್ರನ್ನ ಕರೆಯೋ ಹಾಗೂ ಕೂಡ ಇಲ್ವಂತೆ. ಇದರಿಂದಾಗಿ ದೇವ್ಗೆ ಮತ್ತೆ ಪವಿತ್ರಗೆ ಒಂದ್ ಸ್ವಲ್ಪ ಬೇಸರ ಕೂಡ ಇದೆ. ಪವಿತ್ರಗೆ ತುಂಬಾನೇ ಬೇಸರ ಇದೆ, ಮನೆಯವರೇ ಬರ್ತಿಲ್ವಲ್ಲ ಅಂತ. ಬಟ್ ದೇವ್ಗೂ ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ತಾಯಿಯ ನಿರ್ಧಾರ, ತಾಯಿಯ ಒಂದು ವಾಕ್ಯ ಮಾತು ಅಂದ್ರೆ ಆ ರೀತಿ ಒಂದು ಟಫ್ ಆಗಿರುತ್ತೆ. ಮತ್ತೆ ಅವರಿಗೆ ಎದುರು ಉತ್ತರ ಕೊಡೋಕು ಕೂಡ ಆಗೋದಿಲ್ಲ. ಸೊ ದೇವ್ ಕೂಡ ಕಂಪ್ಲೀಟ್ ಆಗಿ ಮೌನವಾಗಿದ್ದಾರೆ. ಇದೆಲ್ಲವೂ ಕೂಡ ಒಂದು ಕುತಂತ್ರ ಅಂತಾನೆ ಹೇಳ್ಬೋದು ನಮೃತ ಅದು. ಸೊ ಹೀಗಾಗಿ ಏನಾಗುತ್ತೆ ಮುಂದೆ ಕಾದು ನೋಡ್ಬೇಕು, ಯಾವ ರೀತಿ ಪವಿತ್ರ ಮತ್ತೆ ದೇವ್ ರಿಸೆಪ್ಷನ್ ಆರತಾಕ್ಷತೆ ನಡೆಯುತ್ತೆ. ಜನರಿಗಂತೂ ತುಂಬಾ ಚೆನ್ನಾಗಿ ಧಾರಾವಾಹಿ ಕೂಡ ಇಷ್ಟ ಆಗ್ತದೆ. ಬಿಗ್ ಬಾಸ್ ಸೂರಜ್ ಅವರು ಕೂಡ ಸೂಪರ್ ಆಗಿ ನಡೆಸ್ತಾ ಇದ್ದಾರೆ. ದೇವ್ ಪಾತ್ರವನ್ನ ಮಾಡ್ತಾ ಇದ್ರೆ, ಇನ್ನ ಪವಿತ್ರ ಪಾತ್ರವನ್ನ ಅಮೂಲ್ಯ ಅವರು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ನೋಡಿ ಮೆಚ್ಕೊಂಡಿದ್ದಾರೆ. ಒಂದ್ ಒಳ್ಳೆ TRP ಸಹ ಪಡೆದುಕೊಂಡಿದೆ.